ತೆಗಿಬೇಕು. ಬರ್ದಿದ್ದಲ್ಲ ಎಲ್ಲ ಬೇಗ ತೆಗೆದುಕೊಂಡಿರ್ಬೇಕು. ಅಕ್ಷರ ತುಂಡು ಬರೀಬೇಕಪ್ಪ. ಎಲ್ಲ ತೆಗಿಬೇಕು. ಇದೆಲ್ಲ ಈ ಕಡೆ ಕೇಳಿ. ಈಗ ಟೆಕ್ಸ್ಟ್ ಬುಕ್ ಎಲ್ಲ ಮುಚ್ಚಿಡಿ. ಹೋಮ್ವರ್ಕು ಟೆಕ್ಸ್ಟ್ ಬುಕ್ ಎಲ್ಲ ಮುಚ್ಚಿಟ್ಟು ಈ ಕಡೆ ನಾನು ಹೇಳಿದ ಸ್ವಲ್ಪ ಕೇಳಿಸ್ಕೊಳ್ಳಿ. ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ನಾನೇನೋ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರಲ್ಲ, ಇರುತ್ತೆ ಇಲ್ಲ? ಈಗ ಏನ್ ಆಸೆ ಇಟ್ಕೊಂಡಿದೆಯಪ್ಪ? ಪೊಲೀಸ್ ಆಗ್ಬೇಕು ಅಂತ ಆಸೆ ಇದೆ ಅಲ್ವಾ? ಗಣೇಶ, ನಿನ್ಗೇನ್ ಆಸೆ ಇದೆ? ನಿಲ್ಸು, ಏನ್ ಸೌಂಡ್? ಏನ್ ಆಸೆ ಇಟ್ಕೊಂಡಿದೀಯ? ಮುಂದೆ ಏನಾಗ್ಬೇಕು ಅಂತ ಆಸೆ ಇಟ್ಕೊಂಡಿದೀಯ? ಏನ್ ಆಸೆ ಇಟ್ಕೊಂಡಿಲ್ಲ? ಏನೂ ಇಲ್ಲ. ಏನಾದ್ರು ಒಂದು ಗುರಿ ಇಟ್ಕೊಂಡಿರ್ಬೇಕಲ್ವಾ? ಹಿಂಗೆ ಇರ್ಬೇಕಂತಿದ್ಯಾ? ನೀವು ಅಪ್ಪ ಅಮ್ಮ ಎಷ್ಟು ದಿನ ದೊಡ್ಡದಾಗ್ತದೆ ನಿನಗೆ ಹಿಂಗೆ ಇದ್ರೆ? ನೀನು ಮುಂದೆ ಏನಾದ್ರು ಒಂದು ಕೆಲಸ ಮಾಡ್ಬೇಕಲ್ವಾ? ಉದ್ಯೋಗ ಮಾಡ್ಬೇಕಲ್ವ? ಮುಂದೆ ದೊಡ್ಡನಾಗ್ತೀಯ, ಮದುವೆ ಆಗುತ್ತೆ, ಮಕ್ಕಳಾಗ್ತವೆ, ಅದೆಲ್ಲ ಸಾಕೋದಕ್ಕಾದ್ರೂ ಒಂದು ಉದ್ಯೋಗ ಬೇಕಲ್ವಾ? ಏನ್ ಕೆಲಸ ಮಾಡ್ಬೇಕಂತಿದ್ಯಾ? ಮುಂದೆ ಏನಾಗ್ಬೇಕು ಅಂತಿದ್ಯಾ? ಹೌದಾ? ಅದಕ್ಕೆ ಮನುಷ್ಯ ಅಂದ್ಮೇಲೆ ಕೂತು ಯೋಚನೆ ಮಾಡಿ. ಇಲ್ಲಿಂದ ಏನಾಗ್ಬೇಕಂತಿದ್ಯಪ್ಪ? ಮಾಸ್ಟರ್ ಆಗ್ಬೇಕು, ಮೇಡಮ್ ಆಗ್ಬೇಕು, ಒಳ್ಳೆ ಟೀಚರ್ ಆಗ್ಬೇಕು ಅಂತ ಆಸೆ ಇದೆ. ಅದರಲ್ಲಿ ಯಾವ ಸಬ್ಜೆಕ್ಟ್ ಟೀಚರ್ ಆಗ್ಬೇಕಂತಿದೆಯಾ? ಕನ್ನಡನೇ ಆಗ್ಬೇಕಾ? ಯಾಕೆ ಕನ್ನಡ ಟೀಚರೇ ಯಾಕೆ ಆಗ್ಬೇಕು? ಕಾರಣ ಇರುತ್ತಾನೆ ಯಾಕೆ ಆಗ್ಬೇಕು ಅಂತ. ಯಾಕೆ ಆಗ್ಬೇಕು ಕನ್ನಡ ಟೀಚರ್? ಕನ್ನಡ ಸುಲಭ, ಬೇರೆದಾದ್ರೆ ಕಷ್ಟ ಆಗುತ್ತೆ. ಕನ್ನಡನೇ ಕಷ್ಟ ಇರುತ್ತೆ, ಬೇರೆ ಸುಲಭ ಇರುತ್ತೆ. ಕಷ್ಟ ಸುಲಭ ಅಂತಲ್ಲ, ಏನಾದ್ರು ಒಂದು ಸಾಧನೆ ಮಾಡ್ಬೇಕಾದ್ರೆ ಒಂದು ಕ್ಷೇತ್ರ ಬೇಕಲ್ಲ ಅಲ್ವಾ? ಹಾಗಾಗಿ ಈಗ ಆ ಕ್ಷೇತ್ರ ಹುಡ್ಕೊಂಡಿದ್ದೇನೆ. ಈ ನೋಡಿ, ಇದೇ ರೀತಿ ಒಬ್ಬೊಬ್ರು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಶಿಕ್ಷಕಿ ಆಗ್ಬೇಕು, ಅವ್ರು ಪೊಲೀಸ್ ಆಗ್ಬೇಕು, ಇನ್ನು ಕೆಲವರು ಲಾಯರ್ ಆಗ್ಬೇಕು ನೋಡು, ಆಮೇಲೆ ಇನ್ನು ಡಾಕ್ಟರ್ ಆಗ್ಬೇಕು, ಆಮೇಲೆ ನೋಡಿ ಎಲ್ಲ ಒಂದೊಂದೊಂದೊಂದು ಕನಸುಗಳನ್ನು ಕಟ್ಕೊಂಡಿದ್ರಲ್ಲ. ಈ ಆಸೆಗಳು ಪ್ರತಿಯೊಬ್ಬರಿಗೂ ಆಸೆ ಅಂತಕ್ಕಂಥದ್ದು ಸಹಜ. ಆದ್ರೆ ಆ ಆಸೆ
ಆಸೆಗಳು, ಬೇಕಾದಷ್ಟು ಆಸೆಗಳನ್ನು ನಾವು ಪಡ್ತೀವಿ. ಆದ್ರೆ ನಮ್ಮ ಆಸೆಗಳು ಯಾಕಿರ್ತವೆ? ನಮ್ಮ ಸ್ವಾರ್ಥಕ್ಕೆ ಅಥವಾ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಆಸೆ ಇಟ್ಕೊಂಡಿದೀವಲ್ಲ. ಹೌದಾ? ಈಗ ಉದಾಹರಣೆ ನೋಡಿ, ಇಲ್ಲಿ ಶಿಕ್ಷಕಿ ಆಗ್ಬೇಕು ಅಂತ ಮೊದಲು, ಅಲ್ಲಿ ಶಿಕ್ಷಕಿ ಆಗ್ಬೇಕು ಅಂತಂದಾಗ 4-6 ಜನಕ್ಕೆ ಶಿಕ್ಷಣವನ್ನು ಕೊಡಬಹುದು ಅಲ್ವಾ? ಅದೇ ರೀತಿ ಅವನು ಪೊಲೀಸ್ ಆಗ್ಬೇಕು ಅಂದ, ಪೊಲೀಸ್ ಆಗಿ ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ. ಗೊತ್ತಾಯ್ತಾ? ಇನ್ನು ಕೆಲವರು ಏನ್ ಮಾಡ್ತಾರೆ, ಡಾಕ್ಟರ್ ಆಗ್ಬೇಕು ಅಂದ, ಡಾಕ್ಟರ್ ಆದ್ರೆ ಬೇರೆ ರೋಗಿಗಳಿಗೆ ಸೇವೆ ಮಾಡ್ಬೋದು ಅಂತ ಒಂದು ಉದ್ದೇಶ. ಸೇವೆ, ಯಾವುದೇ ಉದ್ಯೋಗ ಹಿಡಿದು ಒಂದು ಸೇವೆ ಇರುತ್ತೆ, ಅದರಿಂದ ಬಂದಂತ ಸಂಬಳದಲ್ಲಿ ಅಥವಾ ವೇತನದಲ್ಲಿ ನಮ್ಮ ಜೀವನ ನಡೆಯುತ್ತೆ. ನಾವು ಬದುಕಬೇಕು, ಬೇರೆಯವರು ಬದುಕಿಸ್ಬೇಕು, ಬದುಕೋದಕ್ಕೆ. ಹಾಗೆ ಇಲ್ಲಿ ನಾವು ಪ್ರಕೃತಿಯಲ್ಲಿ ನೋಡ್ತಾ ಇರ್ತೀವಿ, ಎಷ್ಟೋ ಗಿಡ ಮರಗಳೆಲ್ಲ ಇದಾವೆ ಅಲ್ಲ, ಇದಾವ ಇಲ್ಲ? ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಷ್ಟೋ ಗಿಡ ಮರಗಳು ಏನ್ ಮಾಡ್ತವೆ, ಈಗ ಇಲ್ಲೊಂದು ಮರ ಇದೆಪ್ಪ, ಒಂದು ಮಾವಿನ ಮರ ಇದೆ ಅಂತ ಇಟ್ಕೊಳ್ಳಿ ಅಲ್ವಾ? ಆ ಮಾವಿನ ಮರದಲ್ಲಿ ಬೇಕಾದಷ್ಟು ಹಣ್ಣುಗಳನ್ನು ಬಿಡುತ್ತೆ. ಆ ಬೇಕಾದಷ್ಟು ಹಣ್ಣುಗಳನ್ನು ಬಿಟ್ಟಾಗ ಆ ಹಣ್ಣು ಎಷ್ಟೋ ಜನಗಳಿಗೆ, ಪಕ್ಷಿಗಳಿಗೆ ಆಹಾರ ಆಗಿ ಸಹಾಯ ಮಾಡುತ್ತೆ ಅಲ್ವಾ? ಆ ಮರದಿಂದ ನಮಗೆ ಎಷ್ಟು ಅನುಕೂಲನೂ ಆಗುತ್ತೆ. ನೆರಳು ಕೊಡುತ್ತೆ ಅಲ್ವಾ? ಮತ್ತೆ ಕೊಡುತ್ತೆ, ಹಣ್ಣು ಕೊಡುತ್ತೆ, ಆಮೇಲೆ ಗಾಳಿ ಕೊಡುತ್ತೆ, ಶುದ್ಧವಾದ ಆಮ್ಲಜನಕವನ್ನು ಕೊಡುತ್ತೆ ಮರ ಗಿಡಗಳು, ಆಮೇಲೆ ನೆರಳು ಕೊಡುತ್ತೆ. ಆ ನಂತರ ಇನ್ನೇನ್ ಕೊಡುತ್ತೆ? ಹಣ್ಣು ಕೊಡುತ್ತೆ ಅಂದ್ರೆ ಆಹಾರ ಬಂತಲ್ಲ. ಮತ್ತೆ ಕಟ್ಟಿಗೆ ಸಿಗುತ್ತೆ ನಮಗೆ ಅಲ್ವಾ? ಅದರಿಂದ ಕಟ್ಟಿಗೆ ಸಿಗುತ್ತೆ. ಅದು ವಯಸ್ಸಾದ್ಮೇಲೆ, ದೊಡ್ಡದಾದ್ಮೇಲೆ, ವಯಸ್ಸಾದ್ಮೇಲೆ ಅದನ್ನು ಕಡಿದು ಮುಟ್ಟು ಮಾಡ್ತಾರೆ, ಕಿಟಕಿ ಬಾಗ್ಲು ಅಲ್ಲಿಗೆ. ಹೌದಾ? ಕೊನೆಗೆ ಅದು ಅಂತ್ಯ ಆದ್ಮೇಲೂ ಕೂಡ ಅದರ ಜೀವನ ಸಾರ್ಥಕ ಆಯ್ತು ಅಲ್ವಾ? ಹಾಗಾಗಿ ನಾವು ಸತ್ತ ಮೇಲೂ ನಮ್ಮನ್ನ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಹಾಗೆ ಇಲ್ಲೊಬ್ಬ ಕವಯಿತ್ರಿ, ಅವರು ಕೂಡ ತನ್ನದೇ ಆದಂತಹ ಒಂದು ಆಸೆಯನ್ನ ಇಟ್ಕೊಂಡಿದ್ದಾರೆ. ಅದೇನು ಅಂತಂದ್ರೆ ನನ್ನ ಆಸೆ ಅಂತಕ್ಕಂಥ ಒಂದು ಕವನ. ನನ್ನ ಆಸೆ ಅಂತಕ್ಕಂಥ, ತೆಗಿಬೇಡ, ಪುಸ್ತಕ ತೆಗಿಬೇಡ, ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಫಸ್ಟ್ ಇಂದುಮತಿ ಲಮಾಣಿ ಅಂತೇಳಿ ಇಂದುಮತಿ ಲಮಾಣಿ ಅಂತಕ್ಕಂಥ ಒಬ್ಬ ಕವಯಿತ್ರಿ ನನ್ನ ಆಸೆ ಅಂತಕ್ಕಂಥ ಒಂದು ಕವನವನ್ನ ಬರೆದಿದೆ. ಆ ಕವನದಲ್ಲಿ ಕವಯಿತ್ರಿಯ ಆಸೆ ಏನೇನಿದೆ ಅಂತಕ್ಕಂಥದ್ದು ನೋಡೋಣ. ನಾವೆಲ್ಲ ಈಗ ನಮ್ಮ ಆಸೆಗಳು ಏನೇನಿದೆ ಅಂತಂದು ಗೊತ್ತಾಯ್ತು ಅಲ್ವಾ? ಈಗ ಇಂದುಮತಿ ಲಮಾಣಿಯವರ, ಕವಯಿತ್ರಿ ಇಂದುಮತಿ ಲಮಾಣಿ ಅವರ ಆಸೆ ಏನು ಅನ್ನೋದನ್ನು ನೋಡೋಣ. ಈಗ ಪುಸ್ತಕ ತೆಗಿರಿ, ಪಠ್ಯಪೂರಕ ಅಧ್ಯಾಯ ನನ್ನ ಆಸೆ ಅಂತಕ್ಕಂಥ ಕವನವನ್ನು ನಾವು ಓದೋಣ. ಇಂದುಮತಿ ಲಮಾಣಿ ಕೃತಿಕಾರದ ಒಂದು ಪರಿಚಯ. ಇಂದುಮತಿ ಲಮಾಣಿ ನೋಡಿ. ಇಂದುಮತಿ ಲಮಾಣಿ ಅವರು 1959ರಲ್ಲಿ ವಿಜಯಪುರ ಜಿಲ್ಲೆ ಬರಟಗಿಯ 3ನೆಯ ತಾಂಡಾದವರು. ತಾಂಡ ಅಂದ್ರೆ ನಿಮಗೆಲ್ಲ ಗೊತ್ತಿದೆಯಲ್ಲ, ಅದು ಊರಿನ ಹೊರಗೆ ಒಂದು ಜನಾಂಗ, ಲಂಬಾಣಿ ಜನಾಂಗ, ತನ್ನದೇ ಆಗಿರ್ತಕ್ಕಂತಹ ಒಂದು ಗ್ರಾಮವನ್ನ ಕಟ್ಕೊಂಡಿರ್ತಾರೆ.
ಅದಕ್ಕೆ ತಾಂಡ ಕೂಡ ಕರೀತಾರೆ. ಗೊತ್ತಾಯ್ತು, ತಾಂಡ ಅಂತೇಳಿ ಕರೀತಾರೆ. ಅಂತಹ ತಾಂಡಾದಲ್ಲಿ ಅದು ಎಲ್ಲಿದೆ? ವಿಜಯಪುರ ಜಿಲ್ಲೆ ಬರಟಗಿಯ 3ನೇ ತಾಂಡ ಅಂತ. ವಿಜಯಪುರ ಜಿಲ್ಲೆ ಬರಟಗಿಯ ವಿಜಯಪುರ ಜಿಲ್ಲೆ ಬರಟಗಿ ಅಂತಕ್ಕಂತಹ ಒಂದು ಗ್ರಾಮದ ಪಕ್ಕದಲ್ಲಿ ಇರ್ತಕ್ಕಂತಹ 3ನೇ ತಾಂಡ ಅಂತ. ಊರು ದುಡ್ದಾದಂಗೆಲ್ಲ 1ನೇ ತಾಂಡ, 2ನೇ ತಾಂಡ, 3ನೇ ತಾಂಡ ಈಗ ಶುರುವಾಗಿದೆ. ಆ 3ನೇ ತಾಂಡದಲ್ಲಿ ಜನಿಸಿರ್ತಕ್ಕಂತಹ ಇಂದುಮತಿ ಲಮಾಣಿ ಅವರು 1959ರಲ್ಲಿ ಜನಿಸ್ತಾರೆ. ಇವರ ಕಾಲ ಯಾವುದು? 1959ರಂದು ಜನಿಸ್ತಾರೆ. ಅವರ ಸ್ಥಳ ವಿಜಯಪುರ ಜಿಲ್ಲೆ ಬರಟಗಿ ಹತ್ರದಲ್ಲಿರ್ತಕ್ಕಂಥ 3ನೇ ತಾಂಡ. 3ನೇ ತಾಂಡದಲ್ಲಿ ಜನಿಸಿರ್ತಕ್ಕಂಥ ಇವರು ದಲಿತ ಸಾಹಿತ್ಯ ಪ್ರಕಾರದ ಪ್ರಮುಖ ಕವಯಿತ್ರಿ, ಬಂಜಾರ ಸೇವಾ ಸಂಘದ ಅಧ್ಯಕ್ಷರು, ಮಹಿಳಾ ಸ್ನೇಹ ಸಾಹಿತ್ಯ ಸಂಗಮ ಸಂಘದ ಅಧ್ಯಕ್ಷರು ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಯಾರು? ಇಂದುಮತಿ ಲಮಾಣಿ. ನೋಡಿದ್ರ ಅವ್ರನ್ನ? ನೋಡಿದ್ರ? ನೋಡಿ, ಅವರ ಒಂದು ಭಾವಚಿತ್ರ ಇದೆ ಇಲ್ಲಿ. ಇಂದುಮತಿ ಲಮಾಣಿ ಅಂತಕ್ಕಂಥ ಕವಯಿತ್ರಿಯ ಒಂದು ಭಾವಚಿತ್ರ ಕಾಣುತ್ತಲ್ಲ? ಇಂದುಮತಿ ಲಮಾಣಿ. ಈ ಇಂದುಮತಿ ಲಮಾಣಿ ಅವರು ವಿಜಯಪುರ ಜಿಲ್ಲೆ ಬರಟಗಿ 3ನೇ ತಾಂಡದ ಊರಿನಲ್ಲಿ ಜನಿಸಿರ್ತಕ್ಕಂಥ ಇವರು ದಲಿತ ಸಾಹಿತ್ಯ ಪ್ರಕಾರದ ಪ್ರಮುಖ ಕವಯಿತ್ರಿ ಕೂಡ ಆಗಿದ್ದಾರೆ. ಬಂಜಾರ ಸೇವಾ ಸಂಘದ ಅಧ್ಯಕ್ಷರು, ಮಹಿಳಾ ಸ್ನೇಹ ಸಾಹಿತ್ಯ ಸಂಗಮ ಸಂಘದ ಅಧ್ಯಕ್ಷರು ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಕೊಡಮಾಡಲ್ಪಡುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ದೊರೆತಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಇವರು ಬರೆದಿರ್ತಕ್ಕಂಥ ದಲಿತ ಸಾಹಿತ್ಯ ಬರೆದಿರ್ತಕ್ಕಂಥ ದಲಿತ ಸಾಹಿತ್ಯದಲ್ಲಿ ಇವರನ್ನ ಗುರುತಿಸಿಕೊಂಡಿದ್ದಾರೆ. ಇವರಿಗೆ ಮತ್ತೆ ಇವರು ಬರೆದಿರ್ತಕ್ಕಂಥ ತಾಯಿ ಲೋಕ, ಆನಂತರ ಭಾವಲೋಕ, ಇವು ಬರೆದಿರ್ತಕ್ಕಂಥ ಕವನ ಸಂಕಲನಗಳಾಗಿದ್ದಾವೆ. ಏಕಾದಶ ಇದು ಕೂಡ ಒಂದು ಕಥಾ ಸಂಕಲನ ಆಗಿದೆ. ಏಕಾದಶ ಅಂತಕ್ಕಂಥದ್ದು ಕಥಾ ಸಂಕಲನ. ಏಕಾದಶ ಅಂತೀವಿ. ಏಕಾದಶ ಅಂತಕ್ಕಂಥ ಒಂದು ಕಥಾ ಸಂಕಲನ ಕೂಡ ಬರೆದಿದ್ದಾರೆ. ಕೊರಡು ಕೊನರುವುದು ಬರಡು ಹಯನಹುದು ಅಂತಕ್ಕಂಥ ಒಂದು ಕಾದಂಬರಿ ಬರೆದಿದ್ದಾರೆ. ಮತ್ತೆ ಇನ್ನೊಂದು ಮಠ ಅಂತಕ್ಕಂತಹ ಒಂದು ಕಾದಂಬರಿ ಕೂಡ ಇದೆ. ಮಠ ಅಂತಕ್ಕಂಥ ಒಂದು ಕಾದಂಬರಿ ಕೂಡ ಬರೆದಿದ್ದಾರೆ. ಹೀಗೆ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಕೃತಿಗಳನ್ನ ರಚಿಸಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಇವರಿಗೆ ಈ ಎಲ್ಲ ಸಾಹಿತ್ಯ ಕೃಷಿಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಆಮೇಲೆ ಡಾಟರ್ ಆಫ್ ನೈಲ್ ಅನ್ನುವ ಒಂದು ಪ್ರಶಸ್ತಿ ಕೂಡ ಟರ್ಕಿ ದೇಶ
ಟರ್ಕಿ ದೇಶದಿಂದ ಇವರಿಗೆ ಡಾಟರ್ ಆಫ್ ನೈಲ್ ಅನ್ನುವ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಮೈತ್ರಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಕುರ್ಜಾ ಅನ್ನುವ ದೇಶದಿಂದ ಇವರಿಗೆ ಮೈತ್ರಿ ಅಂತಕ್ಕಂಥ ಪ್ರಶಸ್ತಿ ಕೂಡ ದೊರೆತಿದೆ. ಹೀಗಾಗಿ ಇವರು ಬರೆದಿರ್ತಕ್ಕಂತಹ ಈ ಒಂದು ಪದ್ಯ ಭಾಗ ನನ್ನ ಆಸೆ. ನೋಡೋಣ ಕವಯಿತ್ರಿ ಆಸೆ ಏನು ಅನ್ನೋದ ನೋಡ್ಕೊಡಿ. ಇಂದುಮತಿ ಲಮಾಣಿ. ಗೆಲ್ಲಬೇಕು ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಗೆಲ್ಲಬೇಕು ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿನಾಗಬೇಕು. ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಭತ್ತದ ವರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು. ಅಳುವ ಕಂದನ ನಗಿಸುವ ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಗೆಲ್ಲಬೇಕು ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥನಾಗಿ ಧನ್ಯಳಾಗಬೇಕು. ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದ ನೆರಳಾಡುವ ದೀನರ ಊರುಗೋಲು ನಾನಾಗಬೇಕು. ನೆಲಕ್ಕೆ ಬಿದ್ದ ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ಗೆಲ್ಲಬೇಕು ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಈ ರೀತಿ ಅಂದ್ರೆ ಈ ಕವನಗಳು ಸಾಮಾನ್ಯವಾಗಿ ದಲಿತ ಸಾಹಿತಿಗಳು ಬರೆದಿರ್ತಕ್ಕಂತಹ ಕವನಗಳಲ್ಲಿ ಯಾವುದಾದ್ರೂ ಒಂದು ಮುಖ್ಯ ಉದ್ದೇಶವನ್ನ ಇಟ್ಕೊಂಡು ಕವನಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಈ ಕವಯಿತ್ರಿ ಇಂದುಮತಿ ಲಮಾಣಿ ಈ ಕವನದಲ್ಲಿ ಅವರ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಪದ್ಯ ಅರ್ಥ ಆಗ್ತಾ ಇದೆಯಾ? ನನ್ನ ಆಸೆ ಅಂದ್ರೆ ಅವರ ಆಸೆ ಏನು ಅನ್ನೋದನ್ನ ಇಲ್ಲಿ ಕವನದಲ್ಲಿ ತಿಳಿಯಪಡಿಸಿದ್ದಾರೆ. ಈ ಕವನವನ್ನ ಯಾರಾದ್ರೂ ಆಡ್ತೀರಾ? ಯಾರಾದ್ರೂ ರಾಗವಾಗಿ ಹಾಡಾಗಿದ್ರೆ ಆಡ್ಬೋದು. ಅಷ್ಟು ನನಗೆ ರಾಗ ಅಂತಕ್ಕಂಥದ್ದು ಗೊತ್ತಿಲ್ಲ, ಗೊತ್ತಾಗಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ರಾಗವಾಗಿ ಆಡ್ತಾರೆ. ಆಡ್ತೀರಾ ಯಾರಾದ್ರು? ಒಂದ್ಸರಿ ಹೇಳಪ್ಪ, ಬನ್ನಿ ಹೇಳಿ ಬನ್ನಿ, ನಿನಗೆ ಬಂದಂಗೆ ಹೇಳು. ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ತನ್ನನೆ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಭತ್ತದ ಹೊರೆತ್ತಿ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ವರ್ಣಿಸತಾಗಬೇಕು. ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಮಾನವನ ಅಜ್ಞಾತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿದ್ದ ಗ್ರಂಥ ನಾನಾಗಿ ಧನ್ಯಳಾಗಬೇಕು. ಮುಸ್ಸಂಜೆ ವಸ್ತಿಲಲ್ಲಿ ದಿಕ್ಕಿಲ್ಲದ ನೆರಳಾಡುವ ದೀನರ ಓಲುಗೋಲು ನಾನಾಗಬೇಕು. ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ಗೆಲ್ಲಬೇಕು
ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಕೂತು ಹುಡುಗರು ಹೇಳು ಗಟ್ಟಿಯಾಗಿ. ಗೆಲ್ಲಬೇಕು ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ತನ್ನೆನ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಭತ್ತದ ಹೊರತೆ ಸದಾ ಚಿಮ್ಮುತ್ತಲಿರುವ ಚಿಲಮೆ ನಾನಾಗಬೇಕು. ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು. ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು. ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದ ನರಳಾಡು ದೀನರ ಊರುಗೋಲು ನಾನಾಗಬೇಕು. ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ನೋಡಿ ಈ ಕಡೆ ಕೇಳಿಸ್ಕೊಳ್ಳಿ, ಮನೆಗೆ ಹೋಗಿ ಒಂದು 2 ಸಲ ಚೆನ್ನಾಗಿ ಓದ್ಕೊಳ್ಳಿ. ಪದ್ಯದ ಭಾವಾರ್ಥವನ್ನು ನೋಡೋಣ. ಈಗ ಇಂದುಮತಿ ಲಮಾಣಿ ಅವರ ಒಂದು ಪರಿಚಯವನ್ನು ಈಗಾಗಲೇ ತಿಳ್ಕೊಂಡಿದ್ರೆ, ಇವರು ಬರೆದಿರ್ತಕ್ಕಂತಹ ಒಂದು ಕವನ ತಲೆ ಈ ಕಡೆ ಕೇಳಿಸ್ಕೊಳ್ಳಿ. ನನ್ನ ಆಸೆ. ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ ಅಲ್ವಾ? ನಾವು ಕಳೆದ ಹಿಂದಿನ ವರ್ಷಗಳಲ್ಲಿ ಒಂದು ಪದ್ಯ ಇತ್ತು, ನಾನೊಂದು ಮರವಾಗಿದ್ದರೆ ಅಂತೇಳಿ ಮೂಡ್ನಾಕೋಡು ಚಿನ್ನಸ್ವಾಮಿ ಬರೆದಿರ್ತಕ್ಕಂಥ ಒಂದು ಕವನ. ಅದು ಅವರು ಆಸೆ ಆಗಿತ್ತು. ನಾನೊಂದು ಮರ ಆಗಿದ್ರೆ ಎಷ್ಟು ರೀತಿಯ ಉಪಯೋಗ ಆಗ್ತಿತ್ತು ಅಂತೇಳಿ ಅದನ್ನ ಆ ಮರ ಆಗಿದ್ರೆ ಏನೇನು ಬಳಕೆ ಆಗ್ತಿತ್ತು ಅಂತೆಲ್ಲ ಅವರು ಕವನದಲ್ಲಿ ಬರೆದಿದ್ದಾರೆ. ಹಾಗೆ ಇಲ್ಲಿ ಇಂದುಮತಿ ಲಮಾಣಿ ಅವರು ಅವರ ಆಸೆ ಏನು ಅನ್ನೋದನ್ನ ವ್ಯಕ್ತಪಡಿಸಿದರು. ನನ್ನ ಆಸೆ, ಈ ಕಡೆ ಆಸೆ, ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ನೋಡಿ, ಒಬ್ಬ ಮೀನುಗಾರ ಇರ್ತಾನೆ. ಮೀನುಗಾರ ಮೀನು ಹಿಡಿಯೋದಕ್ಕೆ ಏನ್ ಮಾಡ್ತಾನೆ? ಬಲೆಯನ್ನ ನೀರಿನಲ್ಲಿ ಹಾಡ್ತಾನೆ, ಜೋರಾಗಿ ಹಾಕ್ತಾನೆ ನೀರಿನಲ್ಲಿ. ಆಗ ನೀರಿನಲ್ಲಿರ್ತಕ್ಕಂತಹ ಮೀನುಗಳು ಏನ್ ಮಾಡ್ತವೆ? ಆ ಬಲೆಯಿಂದ ತಪ್ಪಿಸ್ಕೊಂಡ್ರೆ ಗೆದ್ದ ಹಾಗೆ. ಆ ಬಲೆ ಒಳಗೆ ಸಿಕ್ಕಾಕೊಂಡ್ರು ಮುಗಿತ, ಕಥೆನೆ ಮುಗಿದಂಗೆ ಅಲ್ವಾ? ಆದ್ರೂ ಕೆಲವು ಮೀನುಗಳು ಏನ್ ಮಾಡ್ತವೆ? ಆ ಬಲೆಯಿಂದ ತಪ್ಪಿಸ್ಕೊಂಡು, ಆ ಬಲೆಯಿಂದ ಬಿಡಿಸ್ಕೊಂಡು ಅವ್ನ ಬಕೆಟ್ಗೋ ಇನ್ನೊಂದು ಮತ್ತೊಂದು ಹಾಕುವಾಗ ಎಗರಿ ಅವು ಮತ್ತೆ ನೀರಿಗೆ ಬಿದ್ದುಬಿಡ್ತಾವೆ. ಕೆಲವೊಂದು ಹೋರಾಟ ಮಾಡ್ತಿರ್ತಾರೆ, ಕೊನೇ ಗಳಿಗೆಯವರೆಗೂ ಹೋರಾಟವನ್ನ ಮಾಡ್ತಿರ್ತಾರೆ. ಹಾಗೆ ಗೆಲ್ಲಬೇಕು ಅಂದ್ರೆ ಹೋರಾಟವನ್ನ ಮಾಡಲೇಬೇಕು, ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಹಾಗೆ ಮನುಷ್ಯ ಎಷ್ಟೋ ಕಷ್ಟಗಳನ್ನ ಎದುರಿಸ್ತಿರ್ತಾನೆ. ಕಷ್ಟಗಳು ಬರ್ತಿರ್ತವೆ. ಮನುಷ್ಯನಿಗೆ ಬರದೆ ಮರಕ್ಕಂತೂ ಬರಲ್ಲ ಕಷ್ಟ. ಗೊತ್ತಾಯ್ತು? ಈಗ ಮರಕ್ಕೂ ಬಂದ್ಬಿಟ್ಟಿದ್ದಾವೆ ಈಗ ಕಷ್ಟ. ಮನುಷ್ಯನಿಂದಲೇ ಎಲ್ಲ ಕಷ್ಟಗಳು ಶುರುವಾಗ್ತಾ ಇದ್ದಾವೆ. ಹಾಗಾಗಿ ಆ ಕಷ್ಟ ಬಂದಾಗ ನಾವು ತಲೆ ಮೇಲೆ ಬಟ್ಟೆ ಹಾಕೊಂಡು ಕುತ್ಕೊಳ್ಳೋದಲ್ಲ, ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು. ಎದುರಿಸಿದಾಗ ನಮಗೆ ಗೆಲುವು ಸಾಧ್ಯ. ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಕಷ್ಟಗಳು ಬರ್ತಿರ್ತವೆ, ಬಂದಾಗ ನಾವು ಅದರಿಂದ ಪಾರಾಗದ ಹೇಗೆ ಅಂತ ಯೋಚನೆ ಮಾಡ್ಬೇಕು. ಗೊತ್ತಾಯ್ತು? ಆಗ ನಮಗೆ ಗೆಲುವು ಅಂತಕ್ಕಂಥದ್ದು ಸಿಗುತ್ತೆ. ನೋಡಿ, ಅದಕ್ಕೆ ಹಲವಾರು ಉದಾಹರಣೆಯನ್ನು ಕೊಡ್ತಾರೆ ಅವರ ಆಸೆ ಏನು ಅನ್ನೋದನ್ನು. ಈ ಕಡೆ ಕೇಳಿಸ್ಕೊಡಿ. ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ನೋಡಿ, ಇಲ್ಲಿ ಈ ಸಾಮಾನ್ಯವಾಗಿ ನೀವು ದೀಪವನ್ನು ನೋಡ್ತಿರ್ತೀರ ಅಲ್ವಾ? ದೀಪ ನೋಡ್ತಿರ್ತೀರ. ದೀಪ ಜ್ಯೋತಿ, ಮನೆಯಲ್ಲಿರ್ತಕ್ಕಂಥ ದೀಪ. ಆ ದೀಪ ಉರಿಯುತ್ತೆ. ಉರಿಯುವಾಗ ಅದಕ್ಕೆ ಏನ್ ಹಾಕಿರ್ತಾರೆ? ಬತ್ತಿ ಹಾಕಿರ್ತಾರೆ.
ಬತ್ತಿ ಜೊತೆಗೆ ಎಣ್ಣೆ ಹಾಕಿರ್ತಾನೆ. ಆ ಎಣ್ಣೆಯ ಸಹಾಯದಿಂದ ಬತ್ತಿ ತನ್ನನ್ನು ತಾನು ಸುಟ್ಕೊಳ್ತಾ ಇರುತ್ತದೆ ಅಲ್ವಾ? ಸರಿ ಕೂತೋಳ, ತನ್ನನ್ನು ತಾನು ಸುಡ್ತಾ ಇರ್ತದೆ. ಆ ಸುಡ್ತಾ ಇದ್ರು ಕೂಡ ತನ್ನನ್ನು ತಾನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನ ಕೊಡುತ್ತೆ, ತನ್ನ ಸುತ್ತ ಇರ್ತಕ್ಕಂಥ ಪ್ರದೇಶಕ್ಕೆ ಬೆಳಕನ್ನ ಕೊಡುತ್ತೆ. ಆ ಬೆಳಕನ್ನು ಕೊಡುವಂತಹ ಬತ್ತಿ ನಾನಾಗಬೇಕು ಅಂತ ಆಸೆ. ಯಾರ್ದು? ಇಂದುಮತಿ ಲಮಾಣಿ, ಕವಯಿತ್ರಿಯಾದಂತಹ ಇಂದುಮತಿ ಲಮಾಣಿ ಅವರ ಆಸೆ. ಮೊದಲನೇ ಆಸೆ ಏನು? ಬೆಳಕನ್ನು ಕೊಡುವಂತಹ ದೀಪದ ಬತ್ತಿಯಾಗಬೇಕು. ನೋಡಿ, ಅದು ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ಮೊದಲನೇ ಆಸೆ ಬೆಳಕು ಕೊಡ್ತಕ್ಕಂತಹ ಬತ್ತಿ ಆಗಬೇಕು, ತನ್ನನ್ನು ತಾನು ಸುಟ್ಟುಕೊಂಡು. ಗೊತ್ತಾಯ್ತು? ಎರಡನೇದಾಗಿ ಏನಿದೆ ಅವರ ಇನ್ನೊಂದು ಆಸೆ? ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಮಣ್ಣಲ್ಲಿ ಮಣ್ಣಾಗಿ, ಮನುಷ್ಯ ಹುಟ್ಟಿದ ಮೇಲೆ ಮಣ್ಣಾಗೆ ಹೋಗ್ತಾನೆ. ಹೆಂಗ್ ಹುಟ್ಟಿದ್ರು ಹಾಗೆ ಸತ್ರೆ ಏನು ಉಪಯೋಗ ಆಗಲಿ, ಜನ್ಮ ಸಾರ್ಥಕ ಆಗೋದಿಲ್ಲ. ಅದು ಮರ ನೋಡು, ಒಂದು ಮರ ಬೆಳೀತು, ಅದು ಉಟ್ಕೊಳ್ತು ಅಂದ್ರೆ ಅದು ಬೆಳೆದು ದೊಡ್ಡದಾಗಿ ವಿಶಾಲವಾಗಿ ಕೊಂಬೆಗಳನ್ನ ಹಾಡ್ಕೊಳ್ಳುತ್ತೆ. ಹಾಡ್ಕೊಂಡು ಏನಾಗುತ್ತೆ? ಆ ಕೊಂಬೆ ರೆಂಬೆಗಳಿಂದೆಲ್ಲ ತನ್ನ ಅಡಿಯಲ್ಲಿ ನೆರಳನ್ನ ಕೊಡುತ್ತೆ. ಬೇಸಿಗೆಯ ಬಿಸಿಲಿನಲ್ಲಿ ಎಷ್ಟೋ ಪ್ರಾಣಿಗಳು ಬಂದು ಅದರ ನೆರಳಲ್ಲಿ ಆಶ್ರಯವನ್ನು ಪಡೆಯುತ್ತವೆ. ಎಷ್ಟೋ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತವೆ. ರೆಂಬೆ ಕೊಂಬೆಗಳಲ್ಲಿ ಗೂಡು ಕಟ್ಕೊಂಡು ಬರಿ ಮಾಡ್ಕೊಂಡು ವಾಸ ಮಾಡ್ತವೆ ಪಕ್ಷಿಗಳು. ಗೊತ್ತಾಯ್ತು? ಆ ಮರದಲ್ಲಿ ಸಿಗ್ತಕ್ಕಂಥ ಹಣ್ಣುಗಳನ್ನ ತಿಂದು ಎಷ್ಟೋ ಪಕ್ಷಿಗಳು ಬದುಕ್ತವೆ. ಆ ಹಣ್ಣುಗಳು ನೆಲಕ್ಕೆ ಬಿದ್ದ ಮೇಲೆ ಮತ್ತೆ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಬೀಜ ಮತ್ತೆ ಮಣ್ಣಲ್ಲಿ ಮಣ್ಣಾಗಿ ಮತ್ತೆ ಹುಟ್ಟಿ ತಿರ್ಗ ಮತ್ತೆ ಸಸ್ಯ ಆಗಿ, ಮರ ಆಗಿ, ದೊಡ್ಡಮರವಾಗಿ ಬೆಳೆಯುತ್ತೆ. ಆಗ ಜನ್ಮ ಸಾರ್ಥಕ ಆಯಿತು. ಗೊತ್ತಾಯ್ತು? ಹಾಗಾಗಿ ಈ ಮನುಷ್ಯ ಅಂದ್ರೆ ಇಂದುಮತಿ ಲಮಾಣಿ ಆ ತರಹದ ನಾನು ಮರವಾಗಬೇಕು, ಪುಣ್ಯವಂತರಿಗೆ ನೆರಳಾಗುವಂತಹ ಮರ ಆಗಬೇಕು ಅಂತ ಹೇಳಿ ಆಸೆ ಪಡ್ತಿದ್ದಾರೆ. ಅದು ಅವರ ಎರಡನೇ ಆಸೆ. ಎರಡನೇ ಆಸೆ ಏನು? ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ಅನ್ನೋದು ಅವರ ಎರಡನೇ ಆಸೆ. ಇನ್ನು ಮೂರನೇ ಆಸೆ ಏನು ಅಂತಂದ್ರೆ, ಭತ್ತದ ವರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು. ನೋಡಿ, ಭತ್ತದ ವರತೆ ಅಂದ್ರೆ ವರ್ತೆ, ನೀರು ಸದಾ ಬರ್ತಕ್ಕಂತಹ ಗುಂಡಿ. ಮಳೆಗಾಲದಲ್ಲಿ ಆ ಕೆರೆ ಇದೆಯಲ್ಲ, ಕೆರೆ ಪಕ್ಕದಲ್ಲೆಲ್ಲ ನಾವು ಒಂದು ಗುಂಡಿ ತೋಡಿ ಅದರಲ್ಲಿ ನೀರು ಹರಿತಾವೆ, ನೀರು ಬರ್ತಾವ ಅದರೊಳಗೆ, ಗುಂಡಿ ಒಳಗೆ. ಆ ರೀತಿ ಬತ್ತದೇ ಇರ್ತಕ್ಕಂತಹ ವರ್ತೆ ಆಗಬೇಕು. ಗೊತ್ತಾಯ್ತಾ? ಕೆಲವು ಬಾವಿಗಳಲ್ಲಿ ಈಗಲೂ ಸಹ ನೀರು ಬರ್ತಾ ಇರುತ್ತೆ, ಬಾವಿಗಳಲ್ಲಿ. ಗೊತ್ತಾಯ್ತಾ? ಅವು ಬತ್ತದೇ ಇಲ್ಲ. ಅವು ಹಿಂದಿನ ಕಾಲದಲ್ಲಿ ತೋಡಿದಂತಹ ಬಾವಿಗಳು ಈಗಲೂ ಸಹ ಬಾವಿಯಲ್ಲಿ ನೀರು ಬರ್ತಾ ಇದ್ದಾವೆ. ಆ ರೀತಿ ಬತ್ತದೇ ಇರ್ತಕ್ಕಂತಹ ವರ್ತೆ. ಅದರಿಂದ ಬಾಯಾರಿ ಬಂದಂತವರಿಗೆ ಆ ದಾಹವನ್ನ, ತನುವಿನ ದಾಹವನ್ನ, ತನು ಅಂದ್ರೆ ದೇಹ, ತನು ಅಂದ್ರೆ ದೇಹ, ಈ ದೇಹದ, ಈ ತನುವಿನ ಬಾಯಾರಿಕೆಯನ್ನ ನೀಗುವಂತಹ ವರತೆ ಆಗಬೇಕು. ಬಾಯಾರಿಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ನೀರು ಕುಡಿಬೇಕು. ಆ ನೀರೆಲ್ಲಿಂದ ಬರುತ್ತೆ? ಭೂಮಿಯಿಂದಲೇ ಬರಬೇಕಲ್ವಾ? ಭೂಮಿಯಿಂದಲೇ ಬರಬೇಕು. ಆ ಭೂಮಿಯಿಂದ ಬಂದಂತಹ ನೀರು, ತೆಗೆದಂತಹ ವರತೆ ಅಥವಾ ಗುಂಡಿ, ಅದರಲ್ಲಿ ನೀರು ಬರ್ತದೇ ಇರ್ತಕ್ಕಂತಹ ವರತೆ ಆಗ್ಬೇಕು. ನಾನು ಅದರಲ್ಲಿ ಬರ್ತಕ್ಕಂಥ ನೀರನ್ನು ಕುಡಿದು ದೇಹವನ್ನ ತಣಿವಾಗ ರೀತಿಯಲ್ಲಿ ಇರಬೇಕು. ಅಂತಹ ವರತೆ ನಾನಾಗಬೇಕು. ಆ ವರತೆ ಆದ್ಮೇಲೆ ದಾಹಗೊಂಡವರಿಗೆ ನಾನು ತಣಿವನ್ನ ಅಥವಾ ತಂಪನ್ನ ನೀಡಬೇಕು, ದಾಹವನ್ನ ತೀರಿಸಬೇಕು ಅನ್ನೋದು ಅವರ ಎಷ್ಟನೇ ಆಸೆ? ಮೂರನೇ ಆಸೆ. ಇನ್ನು
ಮುಂದಿನ ಆಸೆ ನೋಡಿ, ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಸಾಮಾನ್ಯವಾಗಿ ಮಕ್ಕಳು ಅಳ್ತಾ ಇದ್ರೆ ಮನೆಗೆ ಏನ್ ಮಾಡ್ತಾರೆ ದೊಡ್ಡವರು? ಅಮ್ಮ ಏನ್ ಮಾಡ್ತಾಳೆ? ಜೋಗುಳ ಆಡ್ತಾಳೆ ಅಲ್ವಾ? ಜೋಗುಳ. ನೀವೆಲ್ಲ ಎಂತ ಜೋಗುಳ ಪದಗಳನ್ನು ಕೇಳಿದಿರ? ಲಾಲಿ ಲಾಲಿ ಸುಕುಮಾರ. ಆಮೇಲೆ ಆಮೇಲೆ ಹೌದು ನೋಡಿ, ಸಾಮಾನ್ಯವಾಗಿ ಈ ಕಡೆ ಕೇಳಿ, ತಾಯಿ ಆ ಮಗು ಅಳ್ತಾ ಇದ್ರೆ ಅದನ್ನ ಭುಜದ ಮೇಲೆ ಹಾಕೊಂಡು ಜೋಗುಳ ಆಡ್ತಾಳೆ, ಸಮಾಧಾನ ಮಾಡ್ತಾಳೆ. ಭುಜದ ಮೇಲೆ ಹಾಕೊಂಡು ಸಮಾಧಾನವನ್ನ ಮಾಡ್ತಾಳೆ. ಆ ತಾಯಿಯ ಮಡಿಲಲ್ಲಿ ಇದ್ದಂತಹ ಆ ಮಗು ಎಷ್ಟೇ ದುಃಖ ಆಗಿರ್ಲಿ, ಅದಕ್ಕೆ ಎಷ್ಟೇ ನೋವಾಗಿರ್ಲಿ, ಅದು ನನ್ನ ತಾಯಿಯ ಮಡಿಲು ಸೇರಿದ ತಕ್ಷಣ ಅಳುವನ್ನ ನಿಲ್ಲಿಸುತ್ತೆ. ಆಮೇಲೆ ಅದಕ್ಕೆ ಸಮಾಧಾನ ಮಾಡಿ ಆ ತಾಯಿ ಏನ್ ಮಾಡ್ತಾರೆ? ಜೋಗುಳ ಆಡಿ ಮಲಗಿಸ್ಬಿಡ್ತಾರೆ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನನ್ನ ಮಗುವೇ ಜೋ ಜೋ ಜೋ. ಹೇಳ್ತಾರಲ್ಲ, ತಾಯಿ ಆ ಮಗುವನ್ನ ತನ್ನ ಭುಜದ ಮೇಲೆ ಮಲಗಿಸ್ಕೊಂಡು ಜೋಗುಳ ಹಾಡಿ ಮಲಗಿಸ್ತಾರೆ. ಅಂತಹ ಜೋಗುಳ ಹಾಡುವಂತಹ ತಾಯಿ ನಾನಾಗಬೇಕು. ಜೊತೆಗೆ ತಾಯಿಯ ಕಂಠ ಮಧುರವಾಗಿ ಹಾಡು ಹೇಳ್ತಾರೆ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ಅಂತ ಕಂಠ ನಾನಾಗಬೇಕು ಅಂತಾರೆ. ಯಾರು? ಇನ್ನೊಂದು ಆಸೆ. ಮಗು ಅಳ್ತಾ ಇದ್ರೆ ಜೋಗುಳ ಆಡ್ತಕ್ಕಂಥ ತಾಯಿ ಜೋಗುಳ ಆಡ್ತಾರಲ್ಲ, ಆ ಮಧುರವಾದಂತಹ ಮಗುವನ್ನ ಮಲಗಿಸುವಂತಹ ಮಧುರವಾದ ಕಂಠ ನಾನಾಗಬೇಕು, ಕಂಠದ ಜೋಗುಳ ನಾನಾಗಬೇಕು ಅಂತಕ್ಕಂಥದ್ದು ಅವರ ಇನ್ನೊಂದು ಆಸೆ. ಮತ್ತೆ ಮುಂದುವರೆದು ಹೇಳ್ತಿದ್ದಾಳೆ ಈ ಕವನದಲ್ಲಿ ಕವಯಿತ್ರಿ ಲಮಾಣಿಯವರು, ಮಾನವನ ಅಜ್ಞಾನತೆ ತೊಲಗಿಸಲು. ಮನುಷ್ಯ ಮೂಢನಂಬಿಕೆಯನ್ನ ತುಂಬಿಕೊಂಡು ಅಜ್ಞಾನ ತುಂಬಿಕೊಂಡಿದ್ದಾನೆ. ಅಜ್ಞಾನ ನೋಡಿ, ಒಂದ್ ಮಗು ಅಳ್ತಾ ಇದ್ರೆ ಈ ಕಡೆ ಕೇಳಿಸ್ಕೊಳ್ಳೋ ಯಾರು? ಒಂದ್ ಮಗು ಅಳ್ತಾ ಇದ್ರೆ ನಾವೇನ್ ಮಾಡಿದೀವಿ? ಅದಕ್ಕೇನೋ ಕಣ್ಣಸರಾಗ್ಬಿಟ್ಟಿದೆ ಅಂತ ಹೇಳಿ ನಾವೇನ್ ಮಾಡ್ತೀವಿ? ಅಂಜಿ ಕಡ್ಡಿ ತಗೊಂಡು ಅದಕ್ಕೆಲ್ಲ ಎಣ್ಣೆ ಸವರಿ ಬೆಂಕಿ ಹಚ್ಚಿ ಆ ಮಗುವಿನ ಮುಂದೆ ಎಲ್ಲ ಬೆಂಕಿ ದಗದಾಗ ಉರಿತಿರುತ್ತೆ. ಅದನ್ನೆಲ್ಲ ನೀವು ಅಳಿಸಿ ತಗೊಂಡ ದೂರೆಗೆಲ್ಲ ಇಟ್ಟು ಅವರು ಎಷ್ಟು ಚಟ ಅಂತ ಇದೆ, ಮಗು ಎಷ್ಟು ಹೊಟ್ಟೆ ನೋವು ಬಂದಿದೆ ಅಂತ ಹೇಳಿ ಇಂಥ ಮೂಢನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಗೊತ್ತಾಯ್ತು? ಎಣ್ಣೆ ಸವರಿ ಇರ್ತೇನ ಚೆನ್ನಾಗಿ ಒಣಗಿರ್ತೈತೆ, ಕಡ್ಡಿ ಅದು ಹತ್ಕೊಳ್ಳುತ್ತೆ, ಚಟ ಚಟ ಅಂತ ಶಬ್ದ ಬರುತ್ತೆ. ನಾವೇನ್ ಮಾಡ್ತೀವಿ? ಗಂಡಸರಾಗ್ತಿದೆ ಇಂಥ ಮೂಢನಂಬಿಕೆಗಳನ್ನೆಲ್ಲ ಇಟ್ಕೊಂಡು ನಾವೇನ್ ಮಾಡ್ತೀವಿ? ಅಜ್ಞಾನವನ್ನ ತುಂಬಿಕೊಂಡಿದ್ದೀವಿ. ಗೊತ್ತಾಯ್ತು? ಹಾಗಾಗಿ ಅಂತ ಅಜ್ಞಾನವನ್ನ ಹೋಗಲಾಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಶಾರದಾ ಮಾತೆಯ ಕೈಯಲ್ಲಿರ್ತಕ್ಕಂತಹ ಪುಸ್ತಕ ಹೊತ್ತಿಗೆ, ಇದನ್ನ ನಾವು ಸರಸ್ವತಿ ಅಂತ ಕರಿತೀವಲ್ಲ, ಪುಸ್ತಕವನ್ನ ಶಾರದಾ ಮಾತೆಗೆ ಹೊತ್ತೀವಿ. ಏನಾದ್ರೂ ನಾವು ಕೈಯ ಕಾಲ ಏನೋ ತಗೋತು ಅಂದ್ರೆ ಅದಕ್ಕೆ ನಮಸ್ಕಾರ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಸರಸ್ವತಿ ದೇವರ ಸಮಾನ. ಹಾಗಾಗಿ ಅಂತಹ ಸರಸ್ವತಿಯ ಕೈಯಲ್ಲಿರುವಂತಹ ಪುಸ್ತಕ ನಾನಾಗಬೇಕು ಅನ್ನೋದು ಇಂದುಮತಿ ಲಮಾಣಿಯವರ ಆಸೆ ಆಗಿದೆ. ಮಾನವನ ಅಜ್ಞಾನತೆಯನ್ನ ತೊಲಗಿಸುವಂತಹ ಪುಸ್ತಕ ಆಗಬೇಕು. ಬರೇ ಪುಸ್ತಕ ಅಲ್ಲ, ಮನುಷ್ಯನಲ್ಲಿರ್ತಕ್ಕಂಥ ಅವನ ಜ್ಞಾನದಲ್ಲಿ ಜ್ಞಾನ ಇಲ್ಲದೇನೆ ಅಜ್ಞಾನವನ್ನ ತುಂಬಿಕೊಂಡು ಅವನೇನ್ ಮಾಡಿದಾನೆ? ದಡ್ಡನಾಗಿರ್ತಾನೆ. ಆ ಅಜ್ಞಾನವನ್ನ ತೊಲಗಿಸುವಂತಹ ಹೊತ್ತಿಗೆ ನಾನಾಗಬೇಕು, ಪುಸ್ತಕ ನಾನಾಗಬೇಕು, ಕೈಯಲ್ಲಿಯ ಗ್ರಂಥ ನಾನಾಗಬೇಕು ಅನ್ನೋದು ಇಂದುಮತಿ ಲಮಾಣಿಯವರ ಆಸೆ ಆಗಿದೆ. ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ
ದೀನರ ಊರುಗೋಲು ನಾನಾಗಬೇಕು. ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮುಸ್ಸಂಜೆ ಹೊತ್ತಿಲಲ್ಲಿ, ಸಂಜೆ ವೇಳೆ, ಸಂಜೆ ಸಮಯದಲ್ಲಿ ದಿಕ್ಕಿಲ್ಲದೆ ನರಳಾಡುವಂತಹ, ದಿಕ್ಕು ದೆಸೆ ಇಲ್ಲದೆ ಇರ್ತಕ್ಕಂತಹ, ನರಳಾಡ್ತಕ್ಕಂತಹ ದೀನರ ಊರುಗೋಲು. ಸಾಮಾನ್ಯವಾಗಿ ನೋಡಿರ್ಬೋದು, ಸಂಜೆ ಹೊತ್ತು ವಾಕ್ ಮಾಡಕ್ ಬರ್ತಾರೆ, ಒಳ್ಳೆ ಶುದ್ಧ ಗಾಳಿಯನ್ನ ಸೇವನೆ ಮಾಡೋದಕ್ಕೆ ಕೆಲವೊಂದಷ್ಟು ಜನ ನೋಡ್ಬೋದು. ಬೆಳಿಗ್ಗೆ ಬರ್ತಾರೆ, ಸಂಜೆ ಹೊತ್ತಕ್ಕೂ ಬರ್ತಾರೆ, ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ಊರುಗೋಲು ತಗೊಂಡು ಬರ್ತಿರ್ತಾರೆ. ನೀವು ನೋಡಿರ್ಬೋದು. ನೋಡಿ, ಇಲ್ಲೊಂದು ಚಿತ್ರ ಕಾಣ್ತಿದೆ ನಿಮ್ಗೆ, ಕಾಣ್ತಿದ್ಯಾ? ವಯಸ್ಸಾದಂತಹ ಅಜ್ಜಿ ಕೈಯಲ್ಲಿ ಒಂದು ಊರುಗೋಲಿದೆ, ಇದೆಯಲ್ಲ, ಊರುಗೋಲಿದೆ. ಈ ಊರುಗೋಲು ಆಕೆಯ ದೃಢತೆ ನಡೆಯೋದಕ್ಕೆ ಸಹಾಯ ಮಾಡತಕ್ಕಂತಹ ಒಂದು ಊರುಗೋಲಾಗಿದೆ. ಗೊತ್ತಾಯ್ತಾ? ಹಾಗಾಗಿ ಕಾಣ್ತಲ್ಲ, ವಯಸ್ಸಾದ್ಮೇಲೆ ಕಾಲಿನಲ್ಲಿರ್ತಕ್ಕಂಥ ಶಕ್ತಿ ಕಳ್ಕೊಳ್ತಾ ಇರ್ತಾನೆ ಮನುಷ್ಯ. ಆಗೇನ್ ಮಾಡ್ತಾನೆ ಅಂದ್ರೆ ಇಂತಹ ಊರುಗೋಲಿನ ಸಹಾಯವನ್ನ ಪಡಿತಾನೆ. ಈ ಊರುಗೋಲು ನಾನಾಗಬೇಕು, ಆಗ ನನ್ನ ಜನ್ಮ ಸಾರ್ಥಕ ಆಗುತ್ತೆ. ಇಂಥ ಊರುಗೋಲು ಆಗಬೇಕು. ಅದು ಯಾರಿಗೆ? ದೀನರಿಗೆ, ವಯಸ್ಸಾದಂಥವರಿಗೆ. ವಯಸ್ಸಾದ್ಮೇಲೆ ಬಳಲ್ತಕ್ಕಂತಹ ದೀನರು ಓಡಾಡೋದಕ್ಕೆ, ನಡೆದಾಡೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅವರಿಗೆ ಸಹಾಯವಾಗಿ ಊರುಗೋಲು ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತೇನೆ. ಇದು ಎಷ್ಟನೇ ಆಸೆ ಅವ್ರದ್ದು? 6ನೇ ಆಸೆ ಅಲ್ವಾ? ಈ 6 ಆಸೆಗಳನ್ನ ಇಂದುಮತಿ ಲಮಾಣಿಯವರು ನನ್ನ ಆಸೆ ಪದ್ಯ ಭಾಗದಲ್ಲಿ ತಿಳಿಯಪಡಿಸಿದ್ದಾರೆ. ಈಗ ನೋಡೋಣ. ಈಗ ಈ 6 ಆಸೆಗಳು ಯಾವ್ಯಾವು ಅಂತಂದೇಳಿ ಈ ನನ್ನಾಸೆ ಪದ್ಯ ಭಾಗದಲ್ಲಿ ಇಂದುಮತಿ ಲಮಾಣಿಯವರು ಏನೇನು ಹೇಳಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ಇಷ್ಟರ ತನಕ ಪದ್ಯ ಕೇಳಿದ್ರಲ್ಲ, ಎಷ್ಟರ ಮಟ್ಟಿಗೆ ಈ ಪದ್ಯವನ್ನ ನೀವು ಆಲಿಸಿದ್ದೀರಾ ಅನ್ನೋದನ್ನ ನಾವು ನೋಡೋಣ. ಇಷ್ಟೆಲ್ಲ ಮುಚ್ಚಿಟ್ಟು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು. ಗೊತ್ತಾಗ್ತಲ್ಲ? ಮುಚ್ಚಿಟ್ರಲ್ಲ, ಈ ಕಡೆ ಕೇಳಿ. ಇಂದುಮತಿ ಲಮಾಣಿ ಅವರು ಯಾವ ಇಸ್ವಿಯಲ್ಲಿ ಜನಿಸಿದ್ರು? ಕೈ ಎತ್ತುಬಿಡಿ, ಗೆಲ್ಸಿ, ಕೈ ಇಳಿಸಿ, ಆಗಿದ್ದಿಲ್ಲ. ನೋಡೋಣ, ಯಾವ ಇಸ್ವಿನಲ್ಲಿ ಜನಿಸಿದ್ರು ಇಂದುಮತಿ ಲಮಾಣಿ? ಕೇಳ. 1959ರಲ್ಲಿ ಜನಿಸಿದ್ರು. ಯಾವ ಊರಿನಲ್ಲಿ ಜನಿಸಿದ್ರು? ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆ ಮೂರನೇ ತಾಂಡ, ಬರಟಗಿಯ 3ನೇ ತಾಂಡದಲ್ಲಿ ಜನಿಸಿದ್ರು. ಕೂತ್ಕೋ. ಅವ್ರು ಬರೆದಿರ್ತಕ್ಕಂತಹ ಕೃತಿಗಳು, ಒಂದೆರಡು ಕೃತಿಗಳ ಹೆಸರನ್ನು ಹೇಳ್ತೀರಾ? ಇಂದುಮತಿ ಲಮಾಣಿ ಅವರು ಬರೆದಿರ್ತಕ್ಕಂತಹ ಒಂದೆರಡು ಕೃತಿಗಳು ಇಲ್ಲಿ ಬರ್ದಿದ್ದಲ್ಲ, ನೆನಪಿದ್ಯಾ? ಬೋರ್ಡಿನಲ್ಲಿ ಬರ್ದಿದ್ದೆ ನಾನು. ಇಂದುಮತಿ ಲಮಾಣಿ ಅವರು ಬರೆದಿರ್ತಕ್ಕಂತಹ ಒಂದೆರಡು ಕೃತಿಗಳ ಹೆಸರನ್ನು ತಿಳಿಸಿ. ಹೇಳಿ ನೋಡೋಣ. ಒಂದೆರಡು ಕೃತಿಗಳು, ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳು. ಎಷ್ಟರ ಮಟ್ಟಿಗೆ ನೀವು ಆಲಿಸಿದ? ಹೇಳಿ. ಏಕಾದಶ, ಕರೆಕ್ಟ್. ಭಾವಲೋಕ, ಗುಡ್. ಮಠ, ಗುಡ್. ಅದು ಕಥಾ ಸಂಕಲನ. ಅದು ಮಠ ಅಂತಕ್ಕಂಥದ್ದು ನೀವು ಸಿನಿಮಾ ನೋಡಿದ್ರಲ್ಲ, ಕೇಳಿದ್ರಲ್ಲ, ಮಠ ಅಂತಕ್ಕಂಥ ನೆನ್ಪಿಟ್ಕೊಂಡು ಬಂದಿತ್ತು. ಮಠ, ಭಾವಲೋಕ, ಮತ್ತೆ
ತಾಯಿ ತಾಯಿ ಲೋಕ. ಗುಡ್. ಹೀಗೆ ಹಲವು ಕೃತಿ ಕೂತ್ಕೊಳ್ಳಿ. ಗುಡ್. ಹೀಗೆ ಹಲವು ಕೃತಿಗಳನ್ನ ಬರೆದಿದ್ದಾರೆ. ಈ ಎಲ್ಲ ಸಾಹಿತ್ಯ ಕೃಷಿಗೆ ಅವರಿಗೆ ಹಲವು ಪ್ರಶಸ್ತಿಗಳು ಬಂದು. ಯಾವ್ದಾದ್ರು ಒಂದು ಪ್ರಶಸ್ತಿ ಹೆಸರು ಹೇಳ್ತೀರಾ? ಹೇಳು. ಕಿತ್ತೂರು ರಾಣಿ ಚೆನ್ನಮ್ಮ. ಗುಡ್. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. ಯಾರಿಗೆ? ಇಂದುಮತಿ ಲಮಾಣಿ ಅವರಿಗೆ. ಗುಡ್. ಕೂತು. ಈಗ ಪದ್ಯಕ್ಕೆ ಇಂದುಮತಿ ಲಮಾಣಿ ಅವರ ಮೊದಲ ಆಸೆ ಏನು? ಮೊದಲ ಆಸೆ, ಅವರ ಮೊದಲನೆಯ ಆಸೆ ಏನು? ಹೇಳಪ್ಪ. ಗುಡ್. ಗುಡ್. ದೀಪದ ಬತ್ತಿ ಆಗಬೇಕು. ಅಂದ್ರೆ ಬೆಳಕನ್ನು ಕೊಡುವಂತಹ ದೀಪದ ಬತ್ತಿ ಆಗಬೇಕು ಅನ್ನೋದು ನನ್ನ ಆಸೆ ಅಂತ ಮೊದಲನೇ ಆಸೆ ಹೇಳಿದ್ರು. ಯಾರು? ಇಂದುಮತಿ ಲಮಾಣಿ. ಇಂದುಮತಿ ಲಮಾಣಿ ಅವರು ದೀಪದ ಬತ್ತಿ ಆಗಬೇಕು ಅಂತ ಹೇಳಿ ಅವರ ಆಸೆ. ಮೊದಲನೇ ಆಸೆ ಹೇಳಿ ಕುದ್ರು. ಇನ್ನು ಎರಡನೇ ಆಸೆ ಯಾವುದು? ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಬೇಕು ಅಂತಕ್ಕಂಥ ಆಸೆ ಅಲ್ವಾ? ಅಂದ್ರೆ ನೆರಳನ್ನು ಕೊಡ್ತಕ್ಕಂತಹ ಮರ ಆಗಬೇಕು ಅಂತ. ಅದು ಅವರ ಎರಡನೇ ಆಸೆ. ಕುದು. ಮೂರನೇ ಆಸೆ? ಗುಡ್. ಮಗು ಅಳ್ತಾ ಇರ್ಬೇಕಾದ್ರೆ ಆ ಮಗುವನ್ನ ಮಲಗಿಸುವಂತಹ ತಾಯಿಯ ಕಂಠದ ಜೋಗುಳ ನಾನಾಗಬೇಕು ಅಂತ. ಅದು ಅವರ ಮೂರನೇ ಆಸೆ ಅಂತ. ತಾಯಿಯ ಕಂಠದ ಜೋಗುಳ. ಕೂತು. ಇನ್ನು ಮುಂದಿನ ಆಸೆ? ನಾಲ್ಕನೇ ಆಸೆ ಯಾವುದು? ನಾಲ್ಕನೇ ಆಸೆ ನಾಲ್ಕನೇ ಆಸೆ ದಾಹಗೊಂಡವರಿಗೆ ದಾಹ ತೀರಿಸುವಂತಹ ಭತ್ತದ ಹೊರತೆ ಆಗಬೇಕು. ಗೊತ್ತಾಯ್ತಾ? ಅದು ಅವರ ಮತ್ತೊಂದು ಆಸೆ ಇತ್ತು. ಹಾಗೆ ಅವ್ರಿಗೆ ಇನ್ನೂ ಒಂದು ಆಸೆ ಇತ್ತು. ಏನು? ಗುಡ್. ಗುಡ್. ಹೇಳಪ್ಪ. ಗ್ರಂಥ ಆಗಬೇಕು ಅಂತ. ಅಂದ್ರೆ ಮನುಷ್ಯನ ಅಜ್ಞಾನವನ್ನ ಹೋಗಲಾಡಿಸುವಂತಹ ಸರಸ್ವತಿಯ ಕೈಯಲ್ಲಿರುವ ಗ್ರಂಥ ನಾನಾಗಬೇಕು ಅಂತಕ್ಕಂಥದ್ದು ಇಂದುಮತಿ ಲಮಾಣಿ ಅವರ ಐದನೇ ಆಸೆ ಆಗಿದೆ. ಇನ್ನು ಕೊನೆಯದಾಗಿ ಇನ್ನೂ ಒಂದು ಆಸೆ ಇದೆ. ಹೇಳ. ಆರನೇ ಆಸೆ ಯಾವುದು? ಇಂದುಮತಿ ಲಮಾಣಿ ಅವರ ಆರನೇ ಆಸೆ ಎಂತ ಕೋಲದು? ಅದಕ್ಕೇನಂತ ಕರೀತಾರೆ? ಊರುಗೋಲು ಅಂತ. ಅಂದ್ರೆ ವಯಸ್ಸಾದಂತಹ ತುದು ದೀನರ ವಯಸ್ಸಾದಮೇಲೆ ಹೊರಡೋದಕ್ಕೆ ಕೈಕಾಲು ಗಟ್ಟಿ ಇರೋದಿಲ್ಲ, ಕೈಕಾಲಲ್ಲಿ ಶಕ್ತಿ ಇರೋದಿಲ್ಲ. ಹಾಗಾಗಿ ಅವರಿಗೆ ಊರುಗೋಲು ಬೇಕೇ ಬೇಕು. ಅಂತಹ ಊರುಗೋಲು ನಾನಾಗಬೇಕು ಅನ್ನೋದು ಇಂದುಮತಿ ಲಮಾಣಿಯವರ ಆಸೆ ಆಗಿದೆ. ಇದು ನನ್ನ ಆಸೆ ಪದ್ಯದಲ್ಲಿ ಇಂದುಮತಿ ಲಮಾಣಿಯವರ 6 ಆಸೆಗಳನ್ನು ನಾವಿವತ್ತು ತಿಳ್ಕೊಂಡಿದ್ದೇವೆ ಅಲ್ವಾ? ಈಗ ಹೋಮ್ವರ್ಕ್ ಕೊಡ್ತಾರೆ, ನಾಳೆ ಬರುವಾಗ ಬರ್ಕೊಡಿ. ನನ್ನಾಸೆ ಕವನದಲ್ಲಿ ಕವಯಿತ್ರಿಯ ಆಸೆಗಳೆಯವು. ಕವಯಿತ್ರಿಯ ಆಸೆಗಳನ್ನು ತಿಳಿಸಿ. ಆಸೆಗಳೇನು ತಿಳಿಸಿ.
ನನ್ನಾಸೆ ಕವನದಲ್ಲಿ ಕವಯಿತ್ರಿಯ ಆಸೆಗಳು ಏನು ಅಂತ ತಿಳಿಸ್ತೇವೆ. ಇನ್ನು ಎರಡನೇ ಪ್ರಶ್ನೆ, ನಿಮ್ಮ ಆಸೆಗಳು ಯಾವುವು? ನಿಮ್ಮ ಆಸೆಗಳು ಯಾವುವು? ಇವೆರಡೂ ಪ್ರಶ್ನೆಗಳಿಗೆ ಉತ್ತರವನ್ನ ಬರ್ಕೊಳ್ಬೇಕು. ಆಗುತ್ತಲ್ಲ? ಪದ್ಯ ಅರ್ಥ ಆಗಿದೆಯಲ್ಲ? ಮಾಡ್ಬೇಡ್ರಿ, ಕೂತ್ಕೊಳ್ಳಿ.